ಬೀದಿಗೆ ಬಿದ್ದಿದೆ ಕಿರುತೆರೆ ನಟಿ ಕಾವ್ಯ ಗೌಡ ಅವರ ಕೌಟುಂಬಿಕ ಕಲಹ. ಪಬ್ಲಿಕ್ ಟಿವಿ ಜೊತೆಗೆ ಕಾವ್ಯ ಗೌಡ ಇನ್ನಷ್ಟು ವಿಚಾರಗಳನ್ನು ಹೇಳ್ಕೊಂಡಿದ್ದಾರೆ. ನನ್ನ 2 ವರ್ಷದ ಮಗು ಮೇಲೆ ಕೈ ಮಾಡಿದ್ರು ಹಾಗೂ ನಾನು ವರ್ಕ್ ಮಾಡುವಂತಹ ಸಿನಿಮಾ ಇಂಡಸ್ಟ್ರಿ ಬಗ್ಗೆ ತುಂಬಾ ಕೆಟ್ಟದಾಗಿ ಮಾತಾಡಿದ್ರು. ನನಗೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ರು. 5 ವರ್ಷದಿಂದ ಎಲ್ಲವನ್ನ ಸಹಿಸ್ಕೊಂಡು ನಾನು ಬಂದೆ. ಬಟ್ ಈಗ ಮಾತಾಡಲಿಲ್ಲ ಅಂದರೆ ನನಗೆ ನಾನು ಮಾಡ್ಕೊಳ್ಳೋ ಅನ್ಯಾಯ ಅದು. ಮಾವ ಇಲ್ಲದ ಸಮಯ ನೋಡ್ಕೊಂಡು ಬಂದು ಗಲಾಟೆ ಮಾಡಿದ್ದಾರೆ. ಅತ್ತೆ ಮಾವ ದೇವರಂತವರು, ಅವ್ರ ಬಗ್ಗೆ ನನಗೆ ಯಾವುದೇ ರೀತಿಯಾದಂತಹ ಚಕಾರ ಇಲ್ಲ. ಬಟ್ ಪ್ರೇಮ ಅವ್ರ ಕಾರಣಕ್ಕೆ ಇಷ್ಟೆಲ್ಲ ಆಗಿದೆ ಅನ್ನೋದು ತಿಳಿಸ್ತಾ ಇದ್ರು. ಗ್ರೇಟ್ಫುಲ್ ಅನ್ಸುತ್ತೆ, ಯಾಕಂದ್ರೆ ನೀವುಗಳು ಬಂದು ವಿಚಾರಿಸ್ತಾರೆ, ಹಾಸ್ಪಿಟಲ್ ವರ್ಗೂ ಬಂದು ವಿಚಾರಿಸೋದಿದೆಯಲ್ಲ, ಸಾಕು ಸರ್. ನನಗೆ ಈ ಲವ್ ಪ್ರೀತಿ ಸಾಕು, ನನಗೆ ಬೇರೆ ಏನು ಬೇಡ. ನನಗೆ ಇಂಥವ್ರು ದಯವಿಟ್ಟು ಸರ್, ಇಂಥವ್ರು ಬರಬೇಕು. ಅವನು ಹೇಳ್ತಾನಲ್ಲ ವರ್ಡು, ಅವನಿಗೆ ಹೆಣ್ಮಕ್ಳಿದಾರ, ಹೆಣ್ಮಕ್ಳಿಗಾದ್ರೆ ಸುಮ್ನೆ ಇರ್ತಾರ, ಬೇರೆ ಹೆಣ್ಮಕ್ಳಿಗಾಗ್ಬೋದು. ಬಟ್ ನಮ್ಗೆ ಇದಲ್ವಾ, ಅದೇ ಸಾಯಂಕಾಲ ಅಂದ್ರೆ ನಮ್ಮ ಮನೆ ಒಳಗಡೆ ಆಲ್ರೆಡಿ, ಯಾಕಂದ್ರೆ ಅವರು ಸೊಸೆ ಅಲ್ವಾ ನಮ್ಮ ಮನೆಗೆ, ಅವ್ರು ಆಲ್ರೆಡಿ ಅಪ್ಪ ಮಗಳನ್ನ ಎಲ್ಲರನ್ನೂ ಕರ್ಕೊಂಬಂದು ಕೂರ್ಸ್ಕೊಂಡ್ಬಿಟ್ಟಿದ್ರು. ಅವ್ರ ಅಪ್ಪನ ಅವಳ ತಂಗಿನ ಕೂರ್ಸ್ಕೊಂಡ್ಬಿಟ್ಟಿದ್ರು. ಪ್ರೇಮಿ ಆಸ್ತಿ ಹೋಗ್ಬೇಕಾದ್ರೆ ನಾವು ತಗೊಂಡ್ ಹೋಗಲ್ಲ, ಇಲ್ಲೇ ಬಿಟ್ಟು ಹೋಗ್ತೀವಿ. ಬರ್ಬೇಕಾದ್ರೂ ಏನು ತಗೋಬರಲ್ಲ, ಹೋಗ್ಬೇಕಾದ್ರೂ ನಾವ್ ಏನು ತಗೊಂಡು ಹೋಗಲ್ಲ. ಆಸ್ತಿಗೋಸ್ಕರ ಮಾಡಂಗಿದ್ರೆ ನಾನು ಯಾವಾಗೋ ಮಾಡ್ತಿದ್ನಲ್ಲ. ನನಗೇನಕ್ಕೆ ಆಸ್ತಿ? ಅದನ್ನ ನಮ್ಮ ಮಾವ ಹೇಳ್ಬೇಕು, ಆಸ್ತಿಗೋಸ್ಕರ ಮಾಡಿದಾಳೆ ಅಂತ. ಇವಳು ಯಾರು ಹೇಳಕ್ಕೆ? ಅವಳು ಹೆಂಗ್ ಬಂದಿದ್ದಾಳೆ, ನಾನು ಹಂಗೆ ಬಂದಿರೋದು. ನನ್ ಗಂಡ ಹೇಳ್ಬೇಕು, ಇಲ್ಲ ನಮ್ಮ ಮಾವ ಹೇಳ್ಬೇಕು, ನನ್ನ ಅತ್ತೆ ಹೇಳ್ಬೇಕು. ಇವ್ರಪ್ಪ ಯಾರು ನನಗೆ ಹೇಳೋದಕ್ಕೆ ಆಸ್ತಿಗೋಸ್ಕರ ಬಂದಿದ್ರು? ದೂರ್ ಕೊಟ್ಟಿದ್ದಾರೆ, ನೀವು ಥ್ರೆಟ್ ಮಾಡಿದ್ರಂತೆ. ನಾನ್ ಏನಕ್ ಮಾಡ್ಲಿ? ಅವ್ರು ಯಾರು ನನಗೆ ಥ್ರೆಟ್ ಮಾಡೋದಕ್ಕೆ? ಹೊಡೆದಿರೋದು ಅವರು. ನೀವು ರಿಪೋರ್ಟ್ಸ್ ಎಲ್ಲ ಚೆಕ್ ಮಾಡಿ, ಹಿಂಗೆಲ್ಲ ಹೊಡೆದಿದ್ದಾರೆ. ನನ್ನ ಗಂಡನ ಚಾಕು ಹೆಂಗ್ ಹಾಕಿದ್ದಾರೆ. ನಿನ್ನೆ ಅಡ್ಮಿಟ್ ಆಗಿದ್ದು. 100% ಅಲ್ವಾ ಸರ್? ಅನ್ಭವಿಸ್ಬೇಕು ಸರ್, ನಾವು ಅವ್ನು ಅನ್ಭವಿಸ್ಬೇಕು. 2 ವರ್ಷದ ಮಗಳಿಗೆ ಹೊಡೆದಿದ್ದಾಳೆ ಸರ್ ಅವಳು. ಓಕೆ, ಲೈಕ್ ಮಗು ಅಲ್ವಾ, ಏನ್ ಹೇಳತ್ತೆ ಮಗು, ಚಿಕ್ಕ ಮಗು, 2 ವರ್ಷದ ಮಗು ಹೊಡೆದಿದ್ದಾಳೆ. ಅದು ತುಂಬಾ ಇನ್ಸೆಕ್ಯೂರಿಟಿ ಇದೆ ಅವ್ರಿಗೆ. ಲೈಕ್ ಹೆಣ್ಮಕ್ಳು ಬೆಳಿತಾರೆ ಅಂದ್ರೆ ಒಬ್ಬರು ನೋಡಿ ಖುಷಿ ಪಡ್ಬೇಕು. ಈ ಹೆಣ್ಮಗು ಬೆಳೆದಿದೆ ಅಂತ. ಒಟ್ಟಿಗೆ ಇದ್ರ ನಾವ್ ಯಾವಾಗ್ಲೂ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಇರೋದು, ಇವಾಗ್ಲೂ ಜೊತೆಗೆ ಇರೋದು. ಎಸ್, ನಾನು 100% ನಂಗೆ ನ್ಯಾಯ ಬೇಕು. ಅವ್ರು ಹೇಳಿದ್ದಾರೆ ಪೊಲಿಟಿಕಲ್ ಇಂದ ನನ್ನನ್ನು ಏನು ಮಾಡಕ್ಕಾಗಲ್ಲ ಅಂತ. ನೋಡೋಣ ನ್ಯಾಯ ಹೆಂಗ್ ಸಿಗತ್ತೆ. ಯಾಕೆ ಸಿಕ್ಕಲ್ಲ? ನಾವು ಕರೆಕ್ಟ್ ಆಗಿದ್ರೆ ನಮ್ಗೆ ಯಾಕೆ ನ್ಯಾಯ ಸಿಗಲ್ಲ? 100% ನ್ಯಾಯ ಸಿಗಬೇಕು. ಯಾರು ಅವ್ನು ನನಗೆ ಹೊಡಿಯೋದಿಕ್ಕೆ, ಪ್ರೈವೇಟ್ ಪಾರ್ಟ್ ಮುಟ್ಟೋದಕ್ಕೆ ಅವ್ನು ಯಾರು? ನನಗೆ ಪ್ರೈವೇಟ್ ಪಾರ್ಟ್ ಮುಟ್ತಾನೆ, ಬಂದು ಹೊಡಿತಾನೆ ನನಗೆ. ನಂದೀಶ್ ಕುಮಾರ್ ಅನ್ನೋನು ಅವಳನ್ನ ಸಾಯಿಸುವಂತ ಅವ್ರ ಹೆಂಡತಿಗೆ ಹೇಳ್ತಾನೆ. ಅವ್ರು ಯಾವ ಮ್ಯಾಮ್ ನಮ್ಗೆ ಹೇಳೋದಿಕ್ಕೆ? ಹೇಳೋ ರೈಟ್ಸ್, ಹ್ಯೂಮನ್ ನ ಮುಟ್ಟೋ ರೈಟ್ಸೇ ಕೊಟ್ಟಿಲ್ಲ. ಅವರಿಬ್ರು ಲಾಯರ್ಸ್ ಅಂದ್ರೆ 100% ಗೊತ್ತಿರುತ್ತಲ್ಲ ಒಬ್ಬರನ್ನ ಟಚ್ ಮಾಡಬಾರ್ದು ಅಂತ. ನಿಜ ಹೇಳ್ತೀನಿ, ಅವರಷ್ಟು ಹೊಡೆದ್ರು ನನ್ಗೆ. ಲೈಕ್ ನಾನು ಇದನ್ನ ಡಿಸರ್ವ್ ಮಾಡ್ತೇನೆ, ನಂಗೆ ತಗೊಳಕ್ಕೂ ಆಗ್ಲಿಲ್ಲ. ಯಾಕಂದ್ರೆ ನನ್ನ ಜೀವನದಲ್ಲಿ ಈ ತರದ್ ನೋಡೇ ಇಲ್ಲ ಮನುಷ್ಯನ್ನ. ಬಟ್ ಎಸ್, ನಾನು ಇವಾಗ ಪಬ್ಲಿಕಲ್ಲಿ 100% ಬಂದಿದೆ. ಏನಾಗುತ್ತೋ ಆಗ್ಲಿ, ನಾನು ಯಾವತ್ತಿದ್ರು ಕಾನೂನು ಪರ ಮಾತಾಡ್ತೀನಿ. ನನಗೆ ನ್ಯಾಯ ಏನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗತ್ತೆ. ನಾನು ಯಾವ್ದಕ್ಕೂ ಭಯ ಪಡಲ್ಲ. ಇವಾಗ್ಲೂ ಸ್ಟ್ರಾಂಗೆ, ಮುಂದೆನೂ ಸ್ಟ್ರಾಂಗೆ. ಯಾರು ಬಂದ್ರು ನಾನು ಫೇಸ್ ಮಾಡಕ್ ರೆಡಿ ಇದ್ದೀನಿ. ಕಾವ್ಯ ಗೌಡ ನನಗೆ ಹೊಡೆದ್ರು ಅಂತ ಇದ್ದಾರೆ. ಬಟ್ ಕಾವ್ಯ ಅವರ ಪತಿ ಸೋಮಶೇಖರ್ ಅವರು ಇನ್ನೊಬ್ಬರಿಗೆ ಹೊಡಿತಾ ಇರುವಂತಹ ವಿಡಿಯೋ ನೀವು ನೋಡ್ತಾ ಇದ್ದೀರಾ. ಅಟ್ ದ ಸೇಮ್ ಟೈಮ್ ಪ್ರೇಮ ಅವ್ರಿಗೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನವನ್ನ ಪಬ್ಲಿಕ್ ಟಿವಿ ಮಾಡ್ತಾ ಇದೆ. ಬಿಕಾಸ್ ಅವ್ರ ವರ್ಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಹಂತದಲ್ಲಿ ಕಾಂಟ್ಯಾಕ್ಟ್ ಆಗುತ್ತಾ ನೋಡೋಣ. ತುಂಬ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ ಇದರಲ್ಲಿ ಅಂದರೆ ಮೆಡಿಕಲ್ ಸರ್ಟಿಫಿಕೇಟ್ ಏನು ಹೇಳುತ್ತೆ ಅಂತ. ಇವ್ರು ಚಾಕುವಿಂದೆಲ್ಲ ಚುಚ್ಚಿದ್ದಾರೆ ಅಂತ ಗಂಭೀರವಾದಂತಹ ಆರೋಪಗಳನ್ನು ಮಾಡ್ತಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಭಾರತಿ. ಈಗ ಪ್ರೇಮ ಅವ್ರು ಎಲ್ಲಿದ್ದಾರೆ, ಅವ್ರದ್ದು ವರ್ಷನ್ ಏನು ಇದರಲ್ಲಿ? ಆಮೇಲೆ ಮೆಡಿಕಲ್ ಆಗಿದೆಯಾ? ಈಗ ಇವರು ಚಾಕುವಿಂದೆಲ್ಲ ಚುಚ್ಚಿಬಿಟ್ಟಿದ್ದಾರೆ ಅಂತ ಅಂತಿದ್ದಾರೆ. ಸೊ ಮೆಡಿಕಲ್ ಆಗಿದೆಯಾ ಇವ್ರಿಗೆ? ಏನೇನು ಮಾಹಿತಿಗಳಿದಾವೆ? ಹೌದು, ಚಾಕುವಿಂದ ಚುಚ್ಚಿದ್ದಾರೆ ಅಂತ ಹೇಳಿದ್ದು ಸೋಮಶೇಖರ್ ಅವರಿಗೆ. ಅವರು ಕಡೆಯವರು ಬಂದು ಚಾಕುವಿಂದ ಚುಚ್ಚಿದ್ದಾರೆ, ಥ್ಯಾಂಕ್ ಗಾಡ್ ಏನೂ ಆಗಲಿಲ್ಲ ಅಂತ ಹೇಳ್ತಾರೆ. ಅದು ಯಾವ ರೀತಿಯಲ್ಲೋ ಗೊತ್ತಿಲ್ಲ. ಇನ್ನೊಂದಂದರೆ ದೊಣ್ಣೆಯಿಂದ ಹಲ್ಲೆ ಮಾಡಿದ್ದಾರೆ, ಪ್ರೈವೇಟ್ ಪಾರ್ಟ್ಗೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಅದರ ರಿಪೋರ್ಟ್ ಕೂಡ ಇದೆ ಅಂತ ಹೇಳ್ತಾರೆ, ಮುಂದೆ ಕೊಡ್ತೀನಿ ಅಂತ ಹೇಳ್ತಾರೆ. ಜೊತೆಗೆ 2 ವರ್ಷದ ಮಗು ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ. ಅದೆಲ್ಲ CCTV ಫುಟೇಜ್ ಇದೆಯಾ ಅಥವಾ ಸುಮ್ಮನೆ ಆರೋಪ ಮಾಡ್ತಿರೋದಾ? ಅದೆಲ್ಲವೂ ಖಂಡಿತವಾಗ್ಲೂ ಅವರ ಹೇಳಿಕೆಗೆ ದಾಖಲಾತಿ ಕೊಡಲೇಬೇಕಾಗುತ್ತೆ. ಹೌದು, ಚಾಕುವಿಂದ ಚುಚ್ಚಿದ್ದಾರೆ ಅಂತಂದರೆ ಚುಚ್ಚಕ್ಕೆ ಬಂದ್ರ ಅಥವಾ ಚುಚ್ಚಿದ್ರ? ಅದೆಲ್ಲ ಖಂಡಿತವಾಗ್ಲೂ ಚುಚ್ಚಿದ್ರೆ ಆ ಮಾಹಿತಿ, ಆ ಒಂದು ಗುರುತು ಇರಲೇಬೇಕು. ಹೀಗಾಗಿ ಹೇಗೆ ಚಾಕುವಿಂದ
ಚುಚ್ಚಿದ್ರೆ ಆರಾಮಾಗಿರೋಕ್ಕೆ ಸಾಧ್ಯ? ಇದೆಲ್ಲ ಪ್ರಶ್ನೆ ಬರುತ್ತೆ, ಸುಮ್ಮನೆ ಆರೋಪ ಮಾಡೋದಲ್ಲ. ಹೌದು, ಹೀಗಾಗಿ ಸಾಕಷ್ಟು ಆರೋಪಗಳನ್ನು ಪ್ರೇಮ ಅವರ ಮೇಲೆ ಇವರು ಮಾಡಿದಾರಲ್ಲ, ಅದಕ್ಕೆಲ್ಲ ದಾಖಲಾತಿ ಕೊಡಬೇಕು. ಸದ್ಯಕ್ಕೀಗ ಕಾವ್ಯ ಅವರು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾರೆ, ಸದ್ಯಕ್ಕೆ ಅವರಿದ್ದಾರೆ. ಸೋಮಶೇಖರ್ ಅವರು ಯಾವುದೇ ರೀತಿಯಲ್ಲಿ ಗಾಯ ಏನೂ ಆಗಿಲ್ಲ, ಬೇರೆ ಕಡೆ ಇದ್ದಾರೆ ಅಂಥೇಳಿ. ಸದ್ಯಕ್ಕೆ ಈಗ ಕಾವ್ಯನ ನೋಡೋದಕ್ಕೆ ಕೂಡ ಸೋಮಶೇಖರ್ ಬರ್ತಾರೆ ಅಂತ ಮಾಹಿತಿ ಇದೆ. ಇನ್ನೊಂದು ಆ ಕಡೆ ಪ್ರೇಮ ಅವರು ಕೂಡ ತಮಗೆ ಹಲ್ಲೆ ಆಗಿದೆ, ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದೀವಿ ಅಂತ ಹೇಳ್ತಾರೆ. ಹೌದು, ಕೆಲವೇ ನಿಮಿಷಗಳಲ್ಲಿ ಅವರು ಕೂಡ ಪೊಲೀಸ್ ಸ್ಟೇಷನ್ಗೆ, ರಾಮಮೂರ್ತಿ ನಗರ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಹೀಗಾಗಿ ಕೌಟುಂಬಿಕ ಜಗಳ, ಈಗ ಈ ಚಾಕು ಚುಚ್ಚೋದು, ದೊಣ್ಣೆಯಿಂದ ಹಲ್ಲೆ ಮಾಡೋದು, ಈ ಥರದ್ದೆಲ್ಲ ವಿಪರೀತಕ್ಕೆ ಹೋಗ್ಬಿಟ್ಟಿದೆ. ಹೀಗಾಗಿ ಯಾವ ರೀತಿಯಲ್ಲಿ ಮುಂದೆ ಅಂದರೆ ಬಹುಶಃ ಇಬ್ಬರು ಕೂಡ ಮಾತಾಡಿದ ಮೇಲೆ ಅಥವಾ ಯಾವುದಾದ್ರು ಡೀಟೇಲ್ಸ್ ಸಿಕ್ಕಿದ ಮೇಲೆ ಸುಮ್ಮನೆ ಹೇಳೋಕ್ಕಂತೂ ಆಗಲ್ಲ. ಹಾಸ್ಪಿಟಲ್ ದಾಖಲಾತಿ ಸಿಕ್ಕಿದ ಮೇಲೆ ಯಾವ ರೀತಿಯಲ್ಲಿ ಆಗಿದೆ ಅನ್ನೋದು ಪೊಲೀಸರು ತನಿಖೆ ಮಾಡಿದ ಮೂಲಕನೇ ಗೊತ್ತಾಗೋದು. ಸದ್ಯಕ್ಕೀಗ ಅಂತೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳ ಸುರಿಮಳೆಗಾಯ್ತಾ ಇದ್ದಾರೆ ಎರಡೂ ಕಡೆಯವರು. ಓಕೆ ಓಕೆ